ಇವತ್ತು ನಾವೆಲ್ಲ ಬಂದಿಲ್ಲಿ ನಾಗಮೋಹನ್ ದಾಸ್ ಕಮಿಷನ್ ಅವ್ರಿಗೆ ಇನ್ನೂ ಒಂದು ಮನವಿ ಕೊಟ್ಟಿದ್ದೀವಿ. ಮೊದಲನೇ ಒಂದು ಮನವಿ ಕೊಟ್ಟಿದ್ವಿ. ಆದರೆ ಇವತ್ತು ನಾವು ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಏನು ಒಂದು ಗೊಂದಲ ಇದೆ ಈ ಸಬ್ ಕ್ಯಾಟಗರೈಸೇಷನ್ ಮುದ್ದೆಯಲ್ಲಿ, ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಒಂದು ರಿಪೋರ್ಟ್ನ ನಾವು ಕೊಟ್ಟಿದ್ದೀವಿ. ಇದರಲ್ಲಿ ನೋಡಿ ಒಂದು ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಸದಾಶಿವ್ ಕಮಿಷನಲ್ಲಿ ಆದಿ ಕರ್ನಾಟಕದಲ್ಲಿ ಎಷ್ಟು ಜನ ಲೆಫ್ಟ್ ಅಂತ ಒಂದು ಇಶ್ಯೂ ಇತ್ತು. ಅದು ಸದಾಶಿವ್ ಕಮಿಷನಲ್ಲಿ ಅವರು ಒಂದು ಸರ್ವೆ ಮಾಡಿ ಅದನ್ನು ಒಂದು 50% ಅಂತ ತಗೊಂಡಿದ್ದಾರೆ. ನಮ್ಮ ಲೆಫ್ಟ್ ಸಮುದಾಯದವರು 50% ಇದ್ದಾರೆ ಅಂತ ಆದಿ ಕರ್ನಾಟಕ ಸಮುದಾಯದಲ್ಲಿ. ಆದರೆ ಅದನ್ನು ಮಧುಸ್ವಾಮಿ ಕಮಿಷನಲ್ಲಿ ಅದನ್ನು 27%ಗೆ ಇಳಿಸಿದ್ದಾರೆ. ಅದು ಹೇಗಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ನಮಗೆ. ಸೊ ಅದಕ್ಕೆ ಏನಂದರೆ ಮಧುಸ್ವಾಮಿ ಕಮಿಷನ್ನ ತುಂಬ ಒತ್ತು ಕೊಡದೆ ಒಂದು ಡೀಟೇಲ್ಡ್ ಆಗಿ ಒಂದು ಇದನ್ನು ರಿಸರ್ಚ್ ಮಾಡಿ ಇದನ್ನು ನೋಡಬೇಕು ಅಂತ ನಾವು ಒಂದು ಮನವಿ ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದೀವಿ. ತುಂಬ ಡೇಟಾನು ಕೊಟ್ಟಿದ್ದೀವಿ ಇದ್ರ ಬಗ್ಗೆ. ಸೊ ಕಮಿಷನ್ ವಿಲ್ ಕನ್ಸಿಡರ್ ಇಟ್. ಐ ಹೋಪ್ ದಟ್ ಇಟ್ ವಿಲ್ ಬಿ ಡನ್. ಈಗಾಗಲೇ ಎಜೆ ಸದಾಶಿವ ಆಯೋಗ 7 ವರ್ಷ ಸತತವಾಗಿ ಕಷ್ಟಪಟ್ಟು ಅವ್ರು ಬೆವರು ಸುರಿಸಿ ಅವರೊಂದು ವರದಿ ಈಗ ಮಾಡಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಸೊ 2001 ಜನಗಣತಿ ಪ್ರಕಾರ ಈಗ ಸರ್ಕಾರ ಏನು ಹೇಳ್ತದೆ, 2011 ಜನಗಣತಿನ ಆಧಾರ ಇಟ್ಕೊಂಡು ಮಾಧುಸ್ವಾಮಿ ಕಮಿಷನ್ ನೋಡಿಕೊಂಡು ಏನಾದರೂ ಒಂದು ಆರ್ಡರ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಮಾಧುಸ್ವಾಮಿ ಕಮಿಷನ್ ತಗೊಂಡ್ರೆ 27% ಬರುತ್ತೆ. ಸದಾಶಿವ ಆಯೋಗ ವರದಿಯಲ್ಲಿ 50% ಬರ್ತಾ ಇದೆ. ಸೊ ನೀವು ಏನೇ ಗಣನೆಗೆ ತಗೊಂಡ್ರು ನೀವು ಯಥಾವತ್ತಾಗಿ ಎಜೆ ಸದಾಶಿವ ಆಯೋಗ ವರದಿ ಏನ್ ಹೇಳುತ್ತೆ ಅದ್ರ ಪ್ರಕಾರನೇ ಮಾಡಿದ್ರೆ ಬಹಳ ಉತ್ತಮ. ಮತ್ತೆ ಸರಿಯಾದದ್ದು ಸೂಕ್ಷ್ಮವಾದದ್ದು ಸರಿಯಾಗಿರೋಂಥದ್ದು ಅದನ್ನೇ ನೀವು ಇವತ್ತು ನೋಡಿ. ಹಿಂದೂ ಧರ್ಮದಲ್ಲಿ 2 ಜಾತಿಗಳು ನಿಮಗೆ ಅಸ್ಪೃಶ್ಯರು ಅಂತ ಬರ್ತಾರೆ, ಹೊಳೆಯರು ಮಾದಿಗರು. ಇದನ್ನ ಬಿಟ್ಟು ಇನ್ಯಾರೂ ಇಲ್ಲ. ಬಾಬಾ ಸಾಹೇಬರ ಕಂಡಂತ ಕನಸು ಏನಂತಂದ್ರೆ ಮೂಲವಾಗಿ ಅಸ್ಪೃಶ್ಯರಿಗೆ ಮೀಸಲಾತಿ ಸಿಗಬೇಕು. ಮೀಸಲಾತಿ ಅಂದ್ರೆ ಪ್ರತಿನಿಧಿಗಳು, ಆ ಸಮುದಾಯಕ್ಕೆ ಆ ಜನಾಂಗಕ್ಕೆ ಪ್ರತಿನಿಧಿಗಳು ಬೇಕು ಅಂತ ಮಾಡಿದ್ದಾರೆ. ಅವ್ರು ಕಂಡಂತ ಕನಸು ನಿಜ ಆಗಬೇಕು ಅಂದ್ರೆ, ಸಾಮಾಜಿಕ ನ್ಯಾಯ ದೊರಕಬೇಕು ಅಂತಂದ್ರೆ, ಸರ್ವರಿಗೂ ಸಮಪಾಲು ಬರಬೇಕು ಅಂತಂದ್ರೆ ಮಾತ್ರ ಎಜೆ ಸದಾಶಿವ ಆಯೋಗ ನಾವು ಯಥಾವತ್ತಾಗಿ ಜಾರಿ ಮಾಡಿದ್ರೆ ಮಾತ್ರನೇ ಸಾಧ್ಯ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಏನಂತಂದ್ರೆ, ಯಾವುದೇ ಸರ್ಕಾರ ಆಗಿರ್ಲಿ, ಸಮ್ಮಿಶ್ರ ಸರ್ಕಾರ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ನಾವು ಹೇಳೋದಿಷ್ಟೇನೆ, ನೀವು ಇನ್ನಷ್ಟು ಡಿಲೇ ಮಾಡಿದಷ್ಟು ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಈ ರೀತಿಯಲ್ಲಿ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಎಲ್ಲ ಸರ್ಕಾರಗಳಿಗೂ ಎಚ್ಚರಿಕೆ ಕೊಡ್ತಿದ್ದೀವಿ. ಎಜೆ ಸದಾಶಿವ ಆಯೋಗನ ಯಥಾವತ್ತಾಗಿ ಜಾರಿ ಮಾಡಬೇಕು. 15% ಅಲ್ಲಿ ನಮಗೆ 6% ಮಾದಿಗರು ಕೊಡಲೇಬೇಕು. ಇಲ್ಲ 2% ನಿಮ್ಗೆ ಇನ್ಕ್ರೀಸ್ ಆದ್ರೆ ಅದ್ರಲ್ಲಿ ನಮಗೆ 1% ನಮಗೆ ಸೇರ್ಬೇಕಾಗಿರೋಂಥ ಪಾಲದು 7% ನಮಗೆ ಮಾದಿಗರು ಕೊಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಸರ್ ಸರ್ಕಾರಕ್ಕೆ. ಸರ್ಕಾರ ಇದೆ ಈ ಒಂದು ಮನವಿನ ಪುರಸ್ಕೃತ ಮಾಡ್ತಾರ ತಮ್ಮ ಮುಖ್ಯಮಂತ್ರಿಗಳು ಅಭಿಪ್ರಾಯ ಇದೆಯಾ ಸರ್? ನೋಡಿ, ಇದು ನಾವು ಮೂಲತಃ ಹೋರಾಟಗಾರರು, ನಾವು ಯಾವುದೇ ಪಕ್ಷ ಅಂತ ಇಲ್ಲ. ಮೂಲತಃ ಹೋರಾಟಗಾರರು. ನಾವು ಹೋರಾಟದ ಹಿನ್ನೆಲೆಯಲ್ಲಿರೋರು. ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡ್ಬೋದು ಒಂದು ಉದ್ದೇಶದಿಂದ ನಾವು ರಾಜಕೀಯದಲ್ಲಿ ಇದೀವಿ ಹೊರತು ರಾಜಕೀಯದಲ್ಲಿ ನಾವೇನು ಪಡ್ಕೊಳ್ಳೋಕೆ ಬಂದಿರೋಲ್ಲ. ಸೊ ಹಾಗಾಗಿ ಇದು ಸರ್ಕಾರ ನಮ್ದು ನಿಮ್ದು ಅಂತ ಬರೋದಿಲ್ಲ. ಸರ್ಕಾರ ನಾವು ಕೆಲಸ ಮಾಡ್ತೀವಿ ಪಕ್ಷ ಗೆಲ್ಲಬೇಕು ಅಂತ. ಪಕ್ಷ ಗೆದ್ದ ಮೇಲೆ ಇಡೀ ರಾಜ್ಯದ ಸರ್ಕಾರ, ಅದು ಯಾರ್ದೋ ಒಬ್ಬ ವ್ಯಕ್ತಿಗೋ ಇನ್ನೊಬ್ರಿಗೋ ಪಕ್ಷ ಅಲ್ಲ, ಎಲ್ರಿಗೂ ಸೇರಿರುವಂತ ಪಕ್ಷ. ಎಲ್ರಿಗೂ ನ್ಯಾಯ ಸಿಗ್ಬೇಕು ಅಂತಂದ್ರೆ ಎಜೆ ಸದಾಶಿವ ಆಯೋಗ ವರದಿನೇ ಮಾತ್ರನೇ ಇವ್ರು ಕನ್ಸಿಡರ್ ಮಾಡ್ಕೊಂಡು ಯಥಾವತ್ತಾಗಿ ಅದನ್ನ ಮಾತ್ರ ಜಾರಿ ಮಾಡಬೇಕು. 6% ಮಾದಿಗರಿಗೆ ಕೊಡ್ಲೇಬೇಕು. 15% ರಲ್ಲಿ ಅದೇ 17% ಆಗೋದಾದ್ರೆ ಅದ್ರಲ್ಲಿ ನಮ್ಗೆ ಇನ್ನೂ 1.5% ಮಾದಿಗರಿಗೆ ಬರ್ಬೇಕು. ಅದ್ರಲ್ಲಿ ಅಂಕಿಅಂಶಗಳು ವೈಜ್ಞಾನಿಕವಾಗೇ ಇರೋದು. ಅದನ್ನ ಅವೈಜ್ಞಾನಿಕ ಅಂತ ಕೆಲವೊಂದು ಬಲಿಷ್ಠರು ಅದನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದನ್ನ ನಾಗಮೋಹನ್ ದಾಸ್ ಸಾಹೇಬರು ಅದನ್ನ ಗಣನೆಗೆ ತಗೊಂಡೇನೆ ಈಗಾಗಲೇ ನಮ್ಮ ನೇತ್ರಪಾಲ್ ಸಾಹೇಬರು ಪ್ರತಿಯೊಂದನ್ನು ಬಿಡಿಸಿ ಹೇಳಿದ್ದಾರೆ. ಅವರು ಬಹಳಷ್ಟು ಕಾಲಾವಕಾಶ ಕೊಟ್ಟು ಬಹಳಷ್ಟು ನಮ್ಮನ್ನ ಬರಮಾಡ್ಕೊಂಡು ಬಹಳಷ್ಟು ಪ್ರೀತಿಯಿಂದ ನಮ್ಮನ್ನ ಸ್ವಾಗತಿಸಿ ಅವ್ರು ನಮ್ಮ ಅಹವಾಲನ್ನ ಕೇಳ್ಕೊಂಡಿದ್ದಾರೆ. ಅವ್ರನ್ನ ಮಾಡ್ತಾರೆ ಅನ್ನೋದು ಭರವಸೆ ನಮಗೆ ಜಾಸ್ತಿ ಇದೆ. ಅವ್ರಿಗೆ ನಾನು ಈ ರೀತಿಯಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ಕೂ ಇಷ್ಟಪಡ್ತೀನಿ ಸರ್. DI